ಭಾಳ ಚಾಲೆಂಜಿಂಗ್ ಆದಂಥ ಒಂದು ಸಂದರ್ಭ ಇದು. ಜೊತೆಗೆ ಅಲ್ಲಿ ಏನೇನು ಬೇಕೋ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಈ ಸ್ಪೇಸ್ ಸೆಂಟ್ರಲ್ಲಿ ಮಾಡಿರ್ತಾರೆ. ಬಟ್ ಇವ್ರು ಹೋಗಿದ್ದು 8 ದಿನಕ್ಕೆ 9 ತಿಂಗಳಿಗೆ ಅಂತ ವಾಪಸ್ ಬರೋದು, ಅದು ಚಾಲೆಂಜ್ ಅಂತ. ಸೊ ನಾವೇ ಎಲ್ಲೋ ಒಂದು ಕಡೆ ಔಟ್ ಆಫ್ ಸ್ಟೇಷನ್ ಹೋದಾಗ ಒಂದು ವಾರಕ್ಕಂತ ಹೋಗಿ 15 ದಿನ ಆದರೆ ಚಡ್ಪಡಿಸ್ತೀವಿ, ಮನೆಯಲ್ಲಿ ಟೆನ್ಷನ್ ಆಗ್ತಾರೆ. ಅಥವಾ ನಮಗೆ ಒಂದು ರೀತಿ ಇರುತ್ತೆ, ಒಂದು ವಾರಕ್ಕೆ ಅಂತ ಬಂದೆ 15-20 ದಿನ ಆಯಿತು ಅಂತ. ಅಂಥದ್ರಲ್ಲಿ ಭೂಮಿ ಬಿಟ್ಟು 400 ಕಿಲೋಮೀಟರ್ ಮೇಲೆ ನಿಜಕ್ಕೂ ನಿಮಗೆ ದೈಹಿಕವಾಗಿ ಜೊತೆಗೆ ಮಾನಸಿಕವಾಗಿ ಎರಡೂ ಕೂಡ ಅದೊಂದು ಚಾಲೆಂಜೇನೆ, ಅಷ್ಟು ದಿನ ಇರೋದು. ಸೊ ಅದನ್ನು ತಿಳಿಸ್ತಾ ಇದ್ರು. ಜೊತೆಗೆ ಸಂಜಯ್ ಹೇಳ್ತಾ ಇದ್ರು ಏನಂತಂದ್ರೆ 9 ತಿಂಗಳು ಇರುವಂಥದ್ದು ಚಾಲೆಂಜ್. ಅದ್ರ ಜೊತೆಗೆ ಇವಾಗ ಬೇರೆ ಗ್ರಹಗಳಿಗೆ ಹೋಗಬೇಕು ಅಂತಂದ್ರೆ, ಇವಾಗ ಮಂಗಳ ಗ್ರಹಕ್ಕೆ ಹೋಗಬೇಕು ಅಂತಂದ್ರೆ ಹೋಗೋ ಸಮಯನೇ 9 ತಿಂಗಳಾಗೋಗುತ್ತೆ. ಅದರಿಂದಾಗಿ ಸುನೀತಾ ವಿಲಿಯಮ್ಸ್ ಅವ್ರನ್ನೇ ಒಂದು ಅಬ್ಸರ್ವ್ ಮಾಡ್ಬೋದು, ಅವರು ಯಾವ ರೀತಿಯಾಗಿ ಅವರ ಲೈಫ್ ಸ್ಟೈಲ್ ಇರ್ತಾ ಇತ್ತು, ಅವರ ಮೆಂಟಲಿ ಹೆಲ್ತ್ ಇರ್ಬೋದು, ಫಿಸಿಕಲಿ ಹೆಲ್ತ್ ಇರ್ಬೋದು, ಯಾವ ರೀತಿಯಾಗಿ ಇತ್ತು, ಇದನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಅವಕಾಶ ಸಿಕ್ಕಂಗಾಗುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನಿಮಗೆ, ಈ ಕ್ಯಾಪ್ಸೂಲ್ ಲ್ಯಾಂಡ್ ಆಗ್ತಿರೋದು, ಪ್ಯಾರಾಚೂಟ್ಗಳೇನು ಓಪನ್ ಆಗುತ್ತೆ ಅನ್ನೋದು. ಯಾಕಂದ್ರೆ ಇನ್ನೂ ಕೂಡ ಸ್ಲೋ ಡೌನ್ ಮಾಡೋದಕ್ಕೆ, ಈ ಫ್ರಿಕ್ಷನ್ ಏನಿದೆ ಅದನ್ನ ಇನ್ನಷ್ಟು ಸ್ಲೋ ಡೌನ್ ಮಾಡೋದಕ್ಕೆ ಈಗ ಪ್ಯಾರಾಶೂಟ್ಗಳು ಓಪನ್ ಆಗ್ತಾ ಇದೆ. 3:27 ಸಮಯ, 3:24 ಆಗಿದೆ. ಸಂಜೆ ಅವ್ರನ್ನ ಕೂಡ ನಾವು ಜಾಯಿನ್ ಮಾಡ್ಕೋತೀವಿ. ಸೊ ಈಗ ಪ್ಯಾರಾಚೂಟ್ಗಳು ಏನು ಓಪನ್ ಆಗ್ತಾ ಇದೆ ಅದನ್ನ ನೀವು ಗಮನಿಸ್ತಾ ಇದ್ರೆ, ಇದು ಯಾಕೆ ಅಂತಂದ್ರೆ ಇದೊಂದು ಪ್ರೊಸೀಜರ್. ಆ ವೇಗ ಏನಿದೆ ಅದನ್ನ ಇನ್ನಷ್ಟು ಕಂಟ್ರೋಲ್ ಮಾಡೋದಕ್ಕೆ, ಒಂದು ಸೇಫ್ ಲ್ಯಾಂಡಿಂಗ್ಗೆ ಈಗ ನಾವು ಆ ದೃಶ್ಯಗಳನ್ನ ನೋಡ್ತಾ ಇದೀವಿ. ಬಹಳ ಅಪರೂಪದ ದೃಶ್ಯ ಇದು. ಪ್ಯಾರಾಶೂಟ್ಗಳು ಓಪನ್ ಆಗಿ ಈಗ ಈ ಡ್ರ್ಯಾಗನ್ ಏನಿದೆ ಅದು ಈಗ ಲ್ಯಾಂಡ್ ಆಗುವಂತ ಸಂದರ್ಭ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಲ್ಯಾಂಡಿಂಗ್ ಪ್ರೊಸೆಸ್ ನಡೆಯುತ್ತೆ. ನಾವಾಗಲೇ ತಿಳಿಸ್ತಾ ಇದ್ವಿ, ಈ ಫ್ರಿಕ್ಷನ್ ಏನಿರುತ್ತೆ ಭೂಮಿಗೆ ಬಂದು ಲ್ಯಾಂಡ್ ಆಗುವಂತ ಸಂದರ್ಭ, ಯಾವುದೇ ಬಂದು ಕೊಲಿಷನ್ ಆಗಬಾರ್ದು, ಅಂದ್ರೆ ಭೂಮಿಗೆ ಬಂದು ಅಪ್ಪಳಿಸುವಂಥದ್ದು ಯಾವುದು ಕೂಡ ಆಗಬಾರ್ದು ಅಂತಂದ್ರೆ ಸೇಫ್ ಲ್ಯಾಂಡಿಂಗ್ ಆಗಬೇಕು. ಅದಕ್ಕೋಸ್ಕರನೇ ಈಗ ನಾವು ನೋಡ್ತಾ ಇದ್ದೀವಿ, ಈಗ ಪ್ಯಾರಾಶೂಟ್ಗಳು ಓಪನ್ ಆಗಿದೆ. ಎಸ್, ಸಮುದ್ರ ಭಾಗದಲ್ಲಿ ಇದು ಲ್ಯಾಂಡಿಂಗ್ ಆಗುತ್ತೆ. ಆದರೂ ಕೂಡ ಇದು ಆ ಒಂದು ಸ್ಪೀಡ್ ಏನಿದೆ ಅದನ್ನ ಕಮ್ಮಿ ಮಾಡಬೇಕಾಗುತ್ತೆ. ಆ ಕಾರಣದಿಂದಾಗಿ ಪ್ಯಾರಾಚೂಟ್ಗಳನ್ನ ಅಲ್ಲಿ ಇರುವಂಥದ್ದು ಇವಾಗ ಗಮನಿಸ್ತಾ ಇದ್ವಿ. 2 ಇತ್ತು, ಈಗ 4 ಪ್ಯಾರಾಚೂಟ್ಗಳು ಓಪನ್ ಆಗಿರುವಂಥದ್ದನ್ನ ಗಮನಿಸಬಹುದಾಗುತ್ತೆ. ಮತ್ತಷ್ಟು ಆ ಸ್ಪೀಡನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದ ಈ ಒಂದು ವ್ಯವಸ್ಥೆ ಅಲ್ಲಿ ಗಮನಿಸಬಹುದಾಗುತ್ತೆ. Now awaiting visuals of splashdown. We'll start to hear Commander Nick Hague. Copy 1000. As we heard right there, Commander Nick Hague will be calling out the altitude of the Dragon capsule from here on out. Landing in water is simpler and provides more margin against unlikely parachute issues. You can see those parachutes continuing. ಸ್ಪೇಸ್ ಅನ್ನೋದಿದೆಯಲ್ಲ, ಅದು ನೀವು ರಿಸರ್ಚ್ ಮಾಡೋಕೆ ಆಪ್ತವಾದಂಥ ಒಂದು ಸಬ್ಜೆಕ್ಟ್ ಇದು. ಎಂತ ಅಪರೂಪದ ದೃಶ್ಯ ನೋಡಿದೆ. ಈಗ 4 ಪ್ಯಾರಾಶೂಟ್ಗಳು ಓಪನ್ ಆಗಿದೆ. ಈಗ ಸೇಫ್ ಲ್ಯಾಂಡಿಂಗ್ ಮಾಡೋದಕ್ಕೆ ಹಡಗಿನ ಮೇಲೆ, ಈ ಸಮುದ್ರ ನೀರೇನಿರುತ್ತೆ ಅಲ್ಲಿಗೆ ಬಂದು ಲ್ಯಾಂಡ್ ಆಗುವಂಥದ್ದು ಇರುತ್ತೆ ಹಡಗಿನ ಮೇಲೆ. ಸೊ ಇದೀಗ ಫ್ಲೋರಿಡಾ ಕರಾವಳಿಗೆ ಬಂದು ಲ್ಯಾಂಡ್ ಆಗ್ತಿರುವಂತಹ ದೃಶ್ಯ. ಎಷ್ಟು ಅದ್ಭುತವಾಗಿ ಒಂದು ಕೊಡೆ ಓಪನ್ ಆಗದ ಹಾಗೆ 4 ಪ್ಯಾರಾಶೂಟ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಸೇಫ್ ಆಗಿ ಲ್ಯಾಂಡಿಂಗ್ ಆಗುವಂತಹ ಪ್ರೋಸೆಸ್. 9 ತಿಂಗಳ ನಂತರ ಭೂಮಿಗೆ ವಾಪಸ್ ಆಗ್ತಿದ್ದಾರೆ ಸುನೀತಾ ವಿಲಿಯಮ್ಸನ್ ಟೀಮ್. ಸೊ ಆ ಒಂದು ದೃಶ್ಯವನ್ನ ಈಗ TV9 ಮೂಲಕ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಅದ್ಭುತವಾದಂತಹ ದೃಶ್ಯ. ಯಾರಿಗಾದ್ರೂ ಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅಥವಾ ಅದ್ರ ಬಗ್ಗೆ ಒಂದು ಕಲಿಬೇಕು ಅಂತ ಇದ್ರೆ ಇದು ಅವರಿಗೆ ಆಪ್ಟ್ ಆದಂತಹ ಒಂದು ಸಂದರ್ಭ. ಬಹಳಷ್ಟು ಮಂದಿ ಬೆಳಗ್ಗೆನೆ ಎದ್ದು 3 ಗಂಟೆನೆ ಅಲಾರಾಮ್ ಇಟ್ಕೊಂಡು ಈಗ ಬಂದು ದೃಶ್ಯವನ್ನ ನೋಡ್ತಾ ಇದ್ದಾರೆ. ನೀವು ಒಳಗೆ ಕ್ರೂ ಡ್ರ್ಯಾಗನ್ ನ ಒಳಗೆ 4 ಮಂದಿ ನೀವೀಗ ಬುಚ್ ವಿಲ್ಮೋರ್ ಅವ್ರನ್ನ ಗಮನಿಸ್ತಾ ಇದ್ದೀರಾ. ಆ ಸ್ಪೀಡ್ ಲೋ ಆಗ್ತಿರೋ ಹಾಗೇನೆ ಈಗ ಅವರೆಲ್ಲ ಆಗ್ತಿರುವಂತ ಒಂದಷ್ಟು ಟೆನ್ಷನ್ಸ್ ಗಳಿರ್ಬೋದು, ಅವರ ಮೈಂಡ್ ನಲ್ಲಿ ಏನ್ ಓಡಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ. 9 ತಿಂಗಳ ನಂತರ ಈಗ ಭೂಮಿಗೆ ವಾಪಸ್ ಆಗ್ತಾ ಇರೋದು. ಆ ಒಂದು ಲ್ಯಾಂಡಿಂಗ್ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ, ನೇರ ದೃಶ್ಯಗಳನ್ನ. ಬಹಳ ರೋಮಾಂಚಕಾರಿಯಾದಂತಹ ದೃಶ್ಯ ಇದು. ಬಹುತೇಕ ನಮ್ ಸಂಜಯ್ ಅವ್ರನ್ನ ಮಾತಾಡ್ಸೋಣ ಈಗ. ಸಂಜಯ್ ಅವ್ರನ್ನ ನೋಡ್ತಾ ಇದ್ರೆ ದೃಶ್ಯಗಳನ್ನ, ಬಹಳ ಅದ್ಭುತವಾದಂತಹ ದೃಶ್ಯ. ನಿಮ್ಗಂತೂ ಬಹಳ ಸ್ಟಡಿ ಮಾಡ್ಬೇಕಾದಂತ ಒಂದಷ್ಟು ವಿಷಯಗಳು ಸಿಗ್ತಾ ಇದೆ ಅಂತ. ಖಂಡಿತ ಇದು ಟೆಕ್ಸ್ಟ್ ಬುಕ್ ಲ್ಯಾಂಡಿಂಗ್. ಇದರಲ್ಲಿ ಯಾವುದೇ ನೋಡಿ, ಅವ್ರು ಲ್ಯಾಂಡ್ ಆದಾಗ ಗಾಳಿ ಅಷ್ಟೊಂದಿಲ್ಲ, ಅಲೆಗಳಿಲ್ಲ, ಮತ್ತೆ ಅಷ್ಟು ಅವರಿಗೆ ತೊಂದರೆ ಆದಾಗೆ ಕಾಣಿಸೋದಿಲ್ಲ. ಪ್ಯಾರಾಶೂಟ್ ಕೂಡ ಒಂದು ಹೈ ಆಲ್ಟಿಟ್ಯೂಡ್ ಪ್ಯಾರಾಶೂಟ್ ಹೋಗಿ ಮತ್ತೆ ಲೋ ಆಲ್ಟಿಟ್ಯೂಡ್ ಪ್ಯಾರಾಶೂಟ್ ಮತ್ತೆ ಚೇಂಜ್ ಆಯ್ತು. ಅದು ಕೂಡ ಬಹಳ ಸುಗಮವಾಗಿ ಆಯ್ತು. ಹಾಗಾಗಿ ಎಲ್ಲವೂ ಪರ್ಫೆಕ್ಟ್. ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗೆ ಬರೀತೀವಿ ನಾವು ರೀ ಎಂಟ್ರಿ ಹೀಗಾಗ್ಬೇಕು ಅಂತ, ಅದು ಹಾಗಾಗಿದೆ. ಸೊ ಬಹಳ ಸಂತೋಷದ ವಿಷಯ ಅಂತ ಹೇಳ್ಬೋದು. ಸಂಜಯ್ ಅವರು, ಎಷ್ಟು ಅಂತರ ಇದೆ ಈಗ ಆಲ್ಮೋಸ್ಟ್ ಭೂಮಿಗೆ ಲ್ಯಾಂಡ್ ಆಗೋದಕ್ಕೆ? ಈಗ ಕೆಲವು ಅಂತರ ಇದೆ ಅಂತ ಅನ್ಸ್ತಾ ಈಗ ನೋಡ್ತಾ ಇದ್ರೆ ನಾವು. ಆಲ್ಮೋಸ್ಟ್ ಲ್ಯಾಂಡ್ ಆಗ್ತಿದೆ. ನನ್ನ ಪ್ರಕಾರ ಅದು ಆಲ್ರೆಡಿ ನೀರ್ ಹತ್ರ ಇದೆ ಅಂತ ಆಯ್ತು.
ಸೊ ಹಾಗಾಗಿ ಸಂಜಯ್ ಅವ್ರೆ, ಈಗ ಸ್ಲಾಶ್ ಡೌನ್ ಆಗಿದೆ, ದೃಶ್ಯವನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಈಗ ಆಲ್ರೆಡಿ ಈ ಸಮುದ್ರದ ಒಂದು ಸರ್ಫೇಸ್ ಏನಿದೆ ಅದಕ್ಕೆ ಬಂದು ಅಪ್ಪಳಿಸಿರುವಂತದ್ದು ನಿಧಾನವಾಗಿ ಲ್ಯಾಂಡ್ ಆಗಿದೆ. ಇದೊಂದು ಬಹಳ ಅಪರೂಪದ ದೃಶ್ಯ. ಹಾಗೇನೆ ಆ ಪ್ಯಾರಾಚೂಟ್ ನ ಕೊಡೆಗಳ ರೀತಿಯಾಗಿ ಏನಿದೆ, ಎಕ್ಸಾಕ್ಟ್ ಟೆಕ್ನಿಕಲ್ ವರ್ಡ್ ಸಂಜಯ್ ಅವ್ರು ಹೇಳ್ತಾ ಇರೋದನ್ನ, ಆದ್ರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳೋದಾದ್ರೆ ಆ ಕೊಡೆಗಳ ರೀತಿಯಾಗಿ ಏನಿದೆ ಅದು ಈಗ ಸ್ಲೋ ಡೌನ್ ಆಗ್ತಾ ಇದೆ. ಈಗ ನಾಸಾದ ಸ್ಪೇಸ್ ಎಕ್ಸ್ ಕ್ರೂ 9 ಈಗ ರಿಟರ್ನ್ ಆಗಿದೆ. ಆ ಒಂದು ಅದ್ಭುತ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದಾಗುತ್ತೆ. ಅತ್ಯಂತ ಸುರಕ್ಷಿತವಾಗಿ ಲ್ಯಾಂಡ್ ಆಗಿರುವಂತದ್ದನ್ನ ನಾವು ಗಮನಿಸ್ತಾ ಇದೀವಿ. ಈಗ ಅಮೆರಿಕಾದ ಸೇನೆ ಅಲ್ಲಿಗೆ ಹೋಗಿ ಅವರನ್ನ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಬರಲಾಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಾಗುತ್ತೆ. ಯಾವ ರೀತಿಯಾಗಿ ಅವರ ಒಂದು ಅನುಭವಗಳಿತ್ತು, ಯಾವ ರೀತಿಯಾಗಿ ಅಲ್ಲಿ ಅವರ ಜೀವನ ಶೈಲಿ ಇತ್ತು, ಇದೆಲ್ಲದರ ಬಗ್ಗೆ ಮಾತನಾಡ್ತಾರೆ. ನಾಸಾ ವಿಜ್ಞಾನಿಗಳು ಮಾತನಾಡ್ತಾರೆ. ಇದೆಲ್ಲವೂ ಕೂಡ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಬಟ್ ಒಂದು ಐತಿಹಾಸಿಕ ಕ್ಷಣದ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಕ್ಯಾಪ್ಸೂಲ್ ಅನ್ನು ಕೂಡ ನೀವು ಗಮನಿಸಬಹುದು. ಬಂದ ನಂತರ ಲ್ಯಾಂಡ್ ಆದ್ಮೇಲೆ ಹೇಗೆ ಅಲ್ಲಿ ತೇಲ್ತಾ ಇದೆ ಅಂತ. ಸಂಜಯ್ ಅವರೀಗ ನಾವು ದೃಶ್ಯ ನೋಡ್ತಿದೀವಲ್ಲ, ಏನ್ ಪ್ರಾಸೆಸ್ ಇದು ಈಗ? ಸೊ ನೋಡಿ, ನೀರಿಗೆ ಟಚ್ ಆಗಿದ ತಕ್ಷಣನು ಅದು ಕ್ಯಾಪ್ಸೂಲ್ ಡಿಸೈನ್ ಮಾಡಿರ್ತಾರೆ ನೀರಲ್ಲಿ ತೇಲೋದಿಕ್ಕೆ ಅಂತ. ಹಾಗಾಗಿ ಅದು ಮುಳುಗೋದಿಲ್ಲ, ಅದು ಹಾಗೆ ಇರುತ್ತೆ. ಅದನ್ನ ಬಂದು ಈಗ US ಕೋಸ್ಟ್ ಗಾರ್ಡ್ ಅಥವಾ ನೇವಿ ಅವರು ಬಂದು ಅದನ್ನ ಕಲೆಕ್ಟ್ ಮಾಡ್ಕೋತಾರೆ ಸ್ವಲ್ಪ ಸಮಯದ ನಂತರ. ಹೆಲಿಕಾಪ್ಟರ್ ಅಲ್ಲಿ ಅದನ್ನ ದೂರದಿಂದಾನೇ ಮಾನಿಟರ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಹೇಗೆ ಅದು ಹೊರಗಡೆಯಿಂದ ಅದು ಹೇಗೆ ನಡೀತಿದೆ ಅಂತ. ಒಳಗಡೆ ಅಸ್ಟ್ರೋನಾಟ್ಸ್ ಜೊತೆಗೆ ಅವರು ರೇಡಿಯೋ ಮೂಲಕ ಇದು ಕಮ್ಯುನಿಕೇಶನ್ ಇಟ್ಕೊಂಡಿರ್ತಾರೆ. ಎಲ್ಲಾ ಸಿಸ್ಟಮ್ಸ್ ವರ್ಕ್ ಆಗ್ತಾ ಇದೆಯಾ ಅಂತ ಎಲ್ಲಾನು. ಅದು ಸ್ಟೇಟ್ ಆಫ್ ದಿ ಆರ್ಟ್. ಈ ಕ್ಯಾಪ್ಸೂಲ್ ಪ್ರಪಂಚದಲ್ಲಿ ಬೇರೆ ಯಾವ ದೇಶದ ಹತ್ರನೂ ಇಲ್ಲ. ಇದು ಹಾಗಾಗಿ ಒಂಥರದಲ್ಲಿ ಸೇಫೆಸ್ಟ್ ಆಪ್ಷನ್ ಅವರಿಗೆ. ಮತ್ತೆ ಸ್ಪೇಸ್ ಎಕ್ಸ್ ಗೆ ಮತ್ತೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು ಅಷ್ಟೇ. ಸಂಜಯ್ ಅವ್ರೀಗ ಆ ಕ್ಯಾಪ್ಸೂಲ್ ಅನ್ನ ಹೇಗೆ ಡಿಸೈನ್ ಮಾಡುತ್ತಾರೆ ಅಂತಂದ್ರೆ, ಅದು ನೀರಲ್ಲಿ ಮುಳುಗುವಂತ ಸಂದರ್ಭದಲ್ಲೂ ಕೂಡ ಏನ್ ಸಮಸ್ಯೆ ಆಗಲ್ಲ, ಆ ರೀತಿ ಆಗಿರುತ್ತಲ್ಲ, ಫ್ಲೋಟ್ ಆಗುತ್ತೆ ಹೇಗೆ ಅಂತ ಇದು? ಸೊ ಯಾವ ದೇಶದಿಂದ ಕ್ಯಾಪ್ಸೂಲ್ ಡಿಸೈನ್ ಮಾಡ್ತಾರೆ ಮತ್ತೆ ಅದಕ್ಕೆ ಯಾವ ಮಿಷನ್ ಮಾಡ್ತಾರೆ ಅನ್ನೋದು ಒಂದು ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಕನ್ಸಿಡರ್ ಮಾಡ್ಬೇಕಾದ್ರೆ. ಸೊ ಈಗ ರಷ್ಯಾದವರು ಡಿಸೈನ್ ಮಾಡೋ ಕ್ಯಾಪ್ಸೂಲ್ ಹೇಗಿರುತ್ತೆ ಅಂದ್ರೆ, ನೀರಿಗೆ ಅದು ಅಪ್ಪಳಿಸಿದ ತಕ್ಷಣ ಅದು ಸೆನ್ಸರ್ ಇರುತ್ತೆ, ಅದು ಫ್ಲೋಟೇಷನ್ ಡಿವೈಸ್, ಅದು ಒಂಥರ ಬ್ಯಾಗ್ಗಳು ಬಂದ್ಬಿಡತ್ತೆ. ಹಾಗಾಗಿ ಅದು ನೀರ್ ಮೇಲೆ ತೇಲತ್ತೆ. ಅಥವಾ ಬೇರೆ ತರದ ಬ್ಯಾಗ್, ಇನ್ಫ್ಲೇಟಬಲ್ ಬ್ಯಾಗ್ಸ್, ಇವಾಗ ಕಾರಲ್ಲಿ ಹೇಗೆ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಗೆ ಏರ್ ಬ್ಯಾಗ್ಸ್ ಇರುತ್ತೆ, ಅದೇ ತರ ಏರ್ ಬ್ಯಾಗ್ಸ್ ಇರುತ್ತೆ. ಅದು ನೆಲಕ್ಕೆ ಹತ್ರ ಬಂದಿದ ತಕ್ಷಣ ಅದು ಇನ್ಫ್ಲೇಟ್ ಆಗುತ್ತೆ, ಮತ್ತೆ ಅದು ಏರ್ ಬ್ಯಾಗ್ ತರಾನೇ ಕೆಲಸ ಮಾಡಿ ಹೆಚ್ಚು ಇಂಪ್ಯಾಕ್ಟ್ ಅಸ್ಟ್ರೋನಾಟ್ಸ್ ಗಳಿಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಮತ್ತೆ ಕೆಲವು ಬೇರೆ ದೇಶದವರು ಹೇಗ್ ಮಾಡ್ತಾರೆ ಅಂದ್ರೆ, ಇಂಜಿನ್ಸ್ ಯೂಸ್ ಮಾಡ್ಕೊಂಡು ಬೇರೆ ಗ್ರಹಗಳಿಗೆಲ್ಲ ಹೋದಾಗ ಅಲ್ಲಿ ಇಂಜಿನ್ಸ್ ಮೂಲಕ ಲ್ಯಾಂಡ್ ಮಾಡ್ತಾರೆ ಸೇಫ್ ಆಗಿ. ಆದ್ರೆ ಅದು ಭೂಮಿ ಮೇಲೆ ಮಾಡೋದಕ್ಕೆ ಅಷ್ಟೊಂದು ಎಫಿಷಿಯಂಟ್ ರೀತಿ ಅಲ್ಲ ಅಂತ. ಓಕೆ ಸಂಜಯ್ ಅವರೇ, ನಾನೀಗ ಲೈವ್ ದೃಶ್ಯಗಳನ್ನು ಒಮ್ಮೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ. ನಾವು ಶಮಂತಿಯಲ್ಲಿದ್ದೀವಿ. ಸೊ ಈಗಾಗಲೇ ನೀವು ನೋಡ್ತಿರುವಂತಹ ದೃಶ್ಯ ಕ್ರೂ ಡ್ರ್ಯಾಗನ್ 9 ಏನಿದೆ ಈಗ ಬಂದು ರೀಚ್ ಆಗಿದೆ. ಸೊ ಬಹಳ ಅದ್ಭುತವಾದಂತಹ ಸಂದರ್ಭ ಸಂಜಯ್. ನನ್ಗಂತೂ ಇದ್ಯಾವುದೋ ಇಂಗ್ಲಿಷ್ ಸಿನಿಮಾಗಳು, ಜೇಮ್ಸ್ ಕ್ಯಾಮರೂನ್ ಸಿನಿಮಾನೋ, ಸ್ಟೀವನ್ ಸ್ಪಿಲ್ಬರ್ಗ್ ಸಿನಿಮಾನೋ ಈಗ ನೋಡ್ತಾ ಇದೀವಿ. ಈಗ ಆಗ್ಲೇ ಸಂಜಯ್ ಹೇಳ್ತಾ ಇದ್ರು, ಈಗ ಅಲ್ಲಿಗೆ ಬೋಟ್ಗಳು ಬರ್ತಾ ಇರುವಂತದ್ದು, ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವರು ಇಷ್ಟು ಜನರನ್ನ 4 ಜನರನ್ನು ಕೂಡ ಬೋಟ್ಗಳಲ್ಲಿ ಕರ್ಕೊಂಡು ಹೋಗುವಂತ ಪ್ರಾಸೆಸ್ ಆಗುತ್ತೆ. ಸಂಜಯ್ ಅವರೇ, ನೀವು ಆಗ್ಲೇ ಹೇಳ್ತಾ ಇದ್ರಿ ಈಗ ಆಲ್ಮೋಸ್ಟ್ ಎಲ್ಲ ಬೋಟ್ಗಳ ಹತ್ರ ಬರ್ತಾ ಇರೋದು, ಏನ್ ಪ್ರಾಸೆಸ್ ಆಗ್ತಿದೆ ಈಗ ಅಂತ? ಹೆಲ್ತ್ ಮತ್ತೆ ಕ್ಯಾಪ್ಸ್ಯೂಲ್ ಹೆಲ್ತ್ ಮಾನಿಟರ್ ಮಾಡ್ತಾ ಇರ್ತಾರೆ. ಕ್ಯಾಪ್ಸ್ಯೂಲ್ ಏನಾದ್ರೂ ಅದ್ರಲ್ಲಿ ಡಿಫೆಕ್ಟ್ ಇದೆಯಾ, ಅವ್ರಿಗೆ ಎಮರ್ಜೆನ್ಸಿ ಪ್ರೊಸೀಜರ್ಗಳು 100 ಇರುತ್ತೆ, ಈ ತರ ಇದ್ರೆ ಹಾಗೆ ಮಾಡ್ಬೇಕು. ಅಥವಾ ಏನಾದ್ರು ಲೀಕ್ ಇದ್ರೆ, ಫಾರ್ ಎಕ್ಸಾಂಪಲ್ ಲೀಕ್ ಆಗಿದ್ರೆ ಅವರು ಕ್ಯಾಪ್ಸೂಲ್ ನ ಹ್ಯಾಂಡಲ್ ಮಾಡೋ ರೀತಿ ಬೇರೆ. ಅಥವಾ ಯಾರಿಗಾದ್ರೂ ಇವಾಗ ಅವರು 9 ತಿಂಗಳಲ್ಲಿದ್ರು, ಅವ್ರಿಗೆ ಏನಾರ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರನ್ನ ಕ್ವಾರಂಟೈನ್ ಮಾಡೋ ರೀತಿ ಬೇರೆ, ಅವ್ರನ್ನ ಕರ್ಕೊಂಡು ಹೋಗೋ ರೀತಿ ಬೇರೆ, ಇದೆಲ್ಲ ಇರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಂಜಯ್ ಅವರು ಯಾರು ಬಂದಿರ್ತಾರೆ ಈಗ ಬೋಟ್ ಗಳಲ್ಲಿ ಬಂದಿರುವಂತವ್ರು, ಸ್ಪೆಷಲೈಸ್ಡ್ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಯಾರು ಬಂದಿರ್ತಾರೆ ಅಂತ? ಇಲ್ಲ, US ಕೋಸ್ಟ್ ಗಾರ್ಡ್ ಬಂದಿರ್ತಾರೆ, ಇಲ್ಲ ನೇವಿ ಅವರು ಬಂದಿರ್ತಾರೆ. ಓಕೆ. ಸೊ ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೋಸ್ಟ್ ಗಾರ್ಡ್ ಅಂಡ್ ಅಲ್ಲಿನ ಒಂದು ಟೀಮ್ ಏನಿದೆ ಅವರು ರೆಡಿಯಾಗಿ ಸನ್ನದ್ಧರಾಗಿದ್ರು. ಯಾವಾಗ ಲ್ಯಾಂಡ್ ಆಗುತ್ತೆ ಆಗ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಈಗ ಒಂದು ಬೋಟ್ ಆಲ್ಮೋಸ್ಟ್ ಈಗ ಹತ್ರಕ್ಕೆ ಬಂದಿರೋದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಅಭೂತಪೂರ್ವವಾದಂಥ ಕ್ಷಣ. ಶಮಂತ್ 9 ತಿಂಗಳ ಈ ವನವಾಸ ಅಂತ ಕರಿಬೇಕು, ಅಥವಾ ಅವರಿಗೆ ಸಂಶೋಧನೆ, ಅದು ಅವ್ರಿಗೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಆಗಿರುತ್ತೆ ಅದು, ಯಾಕಂದರೆ ಅವರ ಪ್ಯಾಷನ್ ಆಗಿದೆ.
ಸೊ ಆ ಒಂದು ಲೈವ್ ದೃಶ್ಯವನ್ನ TV9 ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಬೋಟ್ ಆ ಒಂದು ಕ್ಯಾಪ್ಸೂಲ್ ಬಳಿ ಬಂದು ಈಗ ಬಂದಷ್ಟು ಅಲ್ಲಿ ನಿಂತಿದೆ ಈಗ. ಎಸ್ ಅವಿನಾಶ್, ನೀವು ಹೇಳ್ತಾ ಇದ್ರಿ ಒಂದು ಹಾಲಿವುಡ್ ಸಿನಿಮಾದ ದೃಶ್ಯಾವಳಿಗಳು ಯಾವ ರೀತಿ ಆಗಿರುತ್ತೋ ಆ ರೀತಿಯಾಗಿ ಅನಿಸ್ತಾ ಇದೆ ಅಂತ. ನಮಗೆ ನಿಜಕ್ಕೂ ಕೂಡ ನಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತದ್ರಲ್ಲಿ ಈಗ ಅವರು 9 ತಿಂಗಳ ನಂತರ ಭೂಮಿಗೆ ವಾಪಸ್ ಬಂದಿದ್ದಾರೆ. ಅವರ ಎಕ್ಸೈಟ್ಮೆಂಟ್ ಕೂಡ ತುಂಬಾ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದಾಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅನುಭವಗಳನ್ನ ಅವರು ನಮ್ಮ ಜೊತೆ ಹಂಚಿಕೊಳ್ತಾರೆ. ಜೊತೆಗೆ ಈಗಾಗಲೇ ಹೇಳ್ತಾ ಇದ್ರು ಅವರ ಆರೋಗ್ಯ ಯಾವ ರೀತಿಯಾಗಿರುತ್ತೆ ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಸಂಜೆ ಅವರು ಹೇಳ್ತಾ ಇದ್ರೆ ಅವ್ರನ್ನ ಐಸೋಲೇಟ್ ಮಾಡಲಾಗುತ್ತೆ. ಅಕಸ್ಮಾತ್ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಅವ್ರನ್ನ ಐಸೋಲೇಟ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ರಿ. ಐಸೋಲೇಟ್ ಅಂದ್ರೆ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಹೆಂಗೆ ವ್ಯವಸ್ಥೆಗಳು ಯಾವ ರೀತಿಯಾಗಿರುತ್ತೆ ಅಂತ? ಇವಾಗ ಕೋವಿಡ್ ಟೈಮಲ್ಲಿ ಹೇಗೆ ಕ್ವಾರಂಟೈನ್ ಮಾಡಿದ್ರು ಬೇರೆ ದೇಶಗಳಲ್ಲಿ, ಹಾಗೆ ಅವ್ರನ್ನು ಈಗ ಕ್ವಾರಂಟೈನ್ ಮಾಡಿರ್ತಾರೆ. ಯಾಕಂದ್ರೆ ಅವರ ಇಮ್ಯೂನ್ ಸಿಸ್ಟಮ್ ಏನಿರುತ್ತೆ ಅದು ಬಹಳ ಬದಲಾವಣೆಗಳು ಹೊಂದಿರುತ್ತೆ 9 ತಿಂಗಳಲ್ಲಿ. ಈಗ ಅವ್ರಿಗೇನು ಆರೋಗ್ಯದಲ್ಲಿ ಏರುಪೇರು ಇಲ್ಲ ಅಂದ್ರೂ ಹೀಗೆ ಮಾಡೋದು. ಒಂದು 1 ತಿಂಗಳು ಅಥವಾ 2 ತಿಂಗಳು ಅವರ ಒಂದು ಕಾಲಾವಧಿ ಮತ್ತೆ ಅವರು ಡೇಟಾಗಳನ್ನು ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಇಷ್ಟು 9 ತಿಂಗಳು ಅವರು ಆರ್ಬಿಟಲ್ ಇದ್ರು, ಕಕ್ಷೆಯಲ್ಲಿ ರೇಡಿಯೇಷನ್ ಇತ್ತು, ಅವರಿಗೆ ಬೋನ್ ಲಾಸ್ ಇತ್ತು ಯಾಕಂದ್ರೆ ಗುರುತ್ವಾಕರ್ಷಣೆ ಇರಲಿಲ್ಲ, ಮತ್ತೆ ಅವರಿಗೆ ಸ್ಟ್ರೆಸ್ ಇತ್ತು ಯಾಕಂದ್ರೆ ಬಂದಿದ್ದು 9 ದಿನ 9 ತಿಂಗಳಿದ್ರು. ಹಾಗಾಗಿ ಇದೆಲ್ಲ ಒಂದು ಭೂಮಿಗೆ ಬಂದ ಮೇಲೆ ಈಗ ಹಾಸ್ಪಿಟಲ್ಗೆ ಹೋಗಾದ್ಮೇಲೆ ಅವ್ರಿಗೆ ಅವರ ಬಾಡಿ ರಿಕವರಿ ಮೋಡ್ಗೆ ಬರುತ್ತೆ. ಆ ರಿಕವರಿ ಮೋಡ್ಗೆ ಬಂದಾಗ ಅವ್ರ ದೇಹ ಹೇಗೆ ಸ್ಪಂದಿಸ್ತಾ ಇದೆ, ಅವ್ರ ಮನಸ್ಸು ಹೇಗೆ ಸ್ಪಂದಿಸ್ತಾ ಇದೆ, ಇದೆಲ್ಲದನ್ನು ಬಹಳ ಸೂಕ್ಷ್ಮವಾಗಿ ಅಲ್ಲಿರುವ ನಾಸಾ ಸೈಂಟಿಸ್ಟು, ನಾಸಾದಲ್ಲಿ ಇದಕ್ಕೆ ಅಂತಾನೆ ಡಿಪಾರ್ಟ್ಮೆಂಟ್ ಇದೆ, ಅವರು ಅದನ್ನ ಸಂಪೂರ್ಣವಾಗಿ ಡೇಟಾ ಕಲೆಕ್ಟ್ ಮಾಡಿ ಸಂಶೋಧನೆ ಮಾಡಿ ಇನ್ನ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಬಟ್ ಒಂದು ರಿಪೋರ್ಟ್ ಅಂತ ಬರೀತಾರೆ. ಸಂಜಯ್ ಅವ್ರೀಗ ಆ ಕ್ಯಾಪ್ಸೂಲ್ ಏನ್ ಬಂದ ಲ್ಯಾಂಡ್ ಆಗಿದೆಯಲ್ಲ, ಅದಾದ ನಂತರ ಅವ್ರನ್ನ ಈ ಬೋಟಲ್ಲಿ ಕರ್ಕೊಂಡು ಹೋದ್ಮೇಲೆ ಈ ಕ್ಯಾಪ್ಸೂಲ್ ಏನ್ ಮಾಡ್ತಾರೆ ಅಂತ, ಮತ್ತೆ ಇದನ್ನ ಅಲ್ಲಿಂದ ಡಿಸ್ಪೋಸ್ ಮಾಡೋಕೆ ಅಥವಾ ತಗೊಂಡು ಹೋಗ್ತಾರಾ, ಏನ್ ಪ್ರಾಸೆಸ್ ನಡೆಯುತ್ತೆ? ನೋಡಿ, ಯಾವುದೇ ಕ್ಯಾಪ್ಸೂಲ್ ಆಗ್ಲಿ ಇಲ್ಲಿವರೆಗೂ ಸಂಪೂರ್ಣವಾಗಿ ಮರುಬಳಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವ್ ಈಗ ನೋಡ್ತಾ ಇರೋ ಹಾಗೆ ಇಲ್ಲಿ ಬಣ್ಣಗಳು ಬದಲಾಗಿದೆ. ಅದು ಅಂದ್ರೆ ಅದು ರೀ ಎಂಟ್ರಿ ಟೈಮಲ್ಲಿ ಏನಾಗಿರುತ್ತೆ ಅಂದ್ರೆ ಅದು ಸುಟ್ಟು ಹೋಗಿರುತ್ತೆ ಒಂದ್ ತರದಲ್ಲಿ. ಅದು ಒಂದು ಹೀಟ್ ಶೀಲ್ಡ್ ಏನಿರುತ್ತೆ ಅದು ಒಂದು 3000 ಡಿಗ್ರಿ ಟೆಂಪರೇಚರ್ಗೆ ಒಳಪಟ್ಟಿರೋದ್ರಿಂದ ಅದು ಬಹಳ ವೀಕ್ ಆಗಿ ಸುಟ್ಟು ಹೋಗಿರುತ್ತೆ, ಮತ್ತೆ ಮರುಬಳಕೆ ಮಾಡುವ ಯೋಗ್ಯತೆ ಅದು ಕಳ್ಕೊಂಡಿರುತ್ತೆ. ಹಾಗಾಗಿ ಎಲ್ಲವನ್ನೂ ಅವರು ಮರುಬಳಕೆ ಮಾಡೋದಕ್ಕೆ ಆಗದೇ ಇದ್ರು ಕೆಲವು ಎಲೆಕ್ಟ್ರಾನಿಕ್ಸ್ ಆಗಿರ್ಬಹುದು, ಕೆಲವು ಬೇರೆ ಸಿಸ್ಟಮ್ಸ್ ಏನಿರ್ಬೋದು, ಯಾವ್ದು ಚೆನ್ನಾಗಿ ಫಂಕ್ಷನ್ ಆಗ್ತಾ ಇದೆಯೋ ಅದನ್ನ ಮತ್ತೆ ಇನ್ನೊಂದು ಕ್ಯಾಪ್ಸೂಲ್ ಮಾಡಿದಾಗ ಅದರಲ್ಲಿ ಉಪಯೋಗಿಸ್ತಾರೆ. ಒಂದ್ ಸ್ವಲ್ಪ ಹಣ. ಸಂಜಯ್ ಅವರೇ, ನಾನು ಲೈವ್ ಒಂದು ಅಪ್ಡೇಟ್ ಕೊಟ್ಬಿಡೋಣ. ಈಗ ನೋಡ್ತಾ ಇದೀವಿ, ಈಗ ಒಬ್ರು ಅದರಲ್ಲಿದ್ದಂತ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಈಗ ಆ ಕ್ಯಾಪ್ಸೂಲ್ ಮೇಲೆ ಹತ್ತಿದ್ದಾರೆ. ಅಲ್ಲೊಂದು ರೋಪ್ ಅನ್ನ ಬಳಸಲಾಯಿತು. ಇದೀಗ ನಿಧಾನವಾಗಿ ಅದರ ಡೋರ್ ಅನ್ನು ಓಪನ್ ಮಾಡುವಂತ ಪ್ರೋಸೆಸ್ ಏನಾಗ್ತಿದೆ ಅಂತ ಸದ್ಯಕ್ಕೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಸಂಜಯ್ ಅವರ ಧ್ವನಿ ಕೇಳಿಸ್ತಿದೆಯಾ ನಿಮ್ಗೆ? ಕೇಳಿಸ್ತಿದೆ. ಈಗ ಕೋಸ್ಟ್ ಗಾರ್ಡ್ ನ ಸಿಬ್ಬಂದಿ ಕ್ಯಾಪ್ಸೂಲ್ ಮೇಲೆ ಹತ್ತಿದ್ದಾರೆ. ಈಗ ಡೋರ್ ಓಪನ್ ಮಾಡುವಂತದ್ದು ಆ ಒಂದು ಪ್ರೋಸೆಸ್ ಏನೋ ಆಗ್ತಿರುವಂತದ್ದು. ಈಗ ನೀವು ಆದ್ರೆ ಸ್ಪೆಷಲೈಸ್ಡ್ ಇದ್ದೀರಾ, ಏನಾಗ್ತಿದೆ ಅಂತ ಅಲ್ಲಿ? ನೋಡಿ, ಅವರು ಟೆದರಿಂಗ್ ಅಂತ ಮಾಡ್ತಾರೆ. ಬೋಟ್ಗೆ ಮತ್ತೆ ಕ್ಯಾಪ್ಸೂಲ್ಗೆ ಎರಡನ್ನೂ ಅವರು ಅಟ್ಯಾಚ್ ಮಾಡ್ಕೋತಾರೆ, ಕ್ಯಾಪ್ಸೂಲ್ ಕಂಟ್ರೋಲ್ ಬರ್ಲಿ ಅಂತ ಹೇಳಿ. ಅದಾದ್ಮೇಲೆ ನಿಧಾನಕ್ಕೆ ಈಗ ಒಬ್ರು ಹತ್ತಿದ್ದಾರೆ ಕ್ಯಾಪ್ಸೂಲ್ ಮೇಲೆ, ಅವರು ಹ್ಯಾಚ್ ನ ಓಪನ್ ಮಾಡ್ತಿದ್ದಾರೆ. ಹ್ಯಾಚ್ ಓಪನ್ ಮಾಡಿ ಅಸ್ಟ್ರೋನಾಟ್ಸ್ ಮೋಸ್ಟ್ಲಿ ಅವರು ಸ್ಪೇಸ್ ಸೂಟ್ ನ ಆಲ್ರೆಡಿ ಹಾಕೊಂಡಿರ್ತಾರೆ ಅವರು. ಹಾಗಾಗಿ ಅವ್ರನ್ನ ಯಾವ ತರ ಅವ್ರ ಪ್ರೊಸೀಜರ್ ಇದೆ ಅಂತ ನಮ್ಗೆ ಹೇಳೋದಕ್ಕೆ ಬರೋದಿಲ್ಲ. ಅವರು ಅವ್ರ ಪ್ರೊಸೀಜರ್ ಪ್ರಕಾರವಾಗಿ ಅವ್ರನ್ನ ನಿಧಾನವಾಗಿ ಅಲ್ಲಿಂದ ಅವರ ಕ್ವಾರಂಟೈನ್ ಫೆಸಿಲಿಟಿಗೆ ಶಿಫ್ಟ್ ಮಾಡ್ತಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆಗ್ಲೇ ಸಂಜಯ್ ಹೇಳ್ತಾ ಇದ್ರು, ಹ್ಯಾಚ್ ಅಂತ ಏನಿರುತ್ತೆ ಅದನ್ನ ಓಪನ್ ಮಾಡೋ ಮೂಲಕ ಆಲ್ರೆಡಿ ಸ್ಪೇಸ್ ಜಾಕೆಟ್ಗಳನ್ನು ಹಾಕೊಂಡು ತಯಾರಾಗಿರ್ತಾರೆ. ಸೊ ಇದೀಗ ನೀವು ನೋಡ್ತಾ ಇದ್ದೀರಾ, ಅದ್ರ ಜೊತೆಗೆ ಒಂದಷ್ಟು ಬ್ಯಾಕಪ್ ಆಗಿ ಕೂಡ ಒಂದಷ್ಟು ಬೋಟ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕೋಸ್ಟ್ ಗಾರ್ಡ್ಗಳು ಕೂಡ ರೆಡಿ ಆಗಿದ್ದಾರೆ. ಸೊ ಇದು ಫ್ಲೋರಿಡಾದ ನೇರ ದೃಶ್ಯಗಳನ್ನು, ಒಂದು ಫ್ಯಾಂಟಾಸ್ಟಿಕ್ ದೃಶ್ಯವನ್ನು ಇವತ್ತಿನ ಬೆಳಗ್ಗೆ ನಾವು ನೋಡ್ತಾ ಇದ್ದೀವಿ. ಅದ್ಭುತವಾದಂತಹ ದೃಶ್ಯ. ಯಾವುದೇ ಹಾಲಿವುಡ್ ಸಿನಿಮಾದ ಸೀಕ್ವೆನ್ಸ್ಗಿಂತ ಕಡಿಮೆ ಇಲ್ಲ, ಇದು ರಿಯಲ್ ಲೈಫ್ ಸೀಕ್ವೆನ್ಸ್ ಇದು. ಸೊ ಫ್ಲೋರಿಡಾದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರೋದು. ಸೊ ಈಗಾಗಲೇ ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ನೌಕೆ ಭೂಮಿ ತಲುಪಿದೆ. ಅದಾದ ಮೇಲೆ ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಂಜಯ್ ಅವ್ರು ಏನೋ ಹೇಳ್ತಾ ಇದ್ರಿ?
ನೋಡಿ ಅವ್ರಿಗೆ ಎದ್ ನಿಂತ್ಕೊಳ್ಳೋದಕ್ಕೆ ಸ್ವತಃ ಅವ್ರಿಗೆ ಶಕ್ತಿ ಇರೋದಿಲ್ಲ, ಅವ್ರಿಗೆ ಬೇರೆಯವರ ಸಹಾಯ ಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಇದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಅಂತ ಹೇಳ್ಬಹುದು. 4 ಜನನ್ನ ಅವರು ಕ್ಯಾಪ್ಸೂಲ್ ಒಳಗಿಂದ ಹೊರಗೆ ತೆಗೆದು ಕ್ವಾರಂಟೈನ್ ಫೆಸಿಲಿಟಿಗೆ ಕರ್ಕೊಂಡು ಹೋಗುವುದು ಎಲ್ಲ. ಈಗ ಅವರು ಇಷ್ಟು ದಿನ ಏನೋ ಅಂತರಿಕ್ಷದಲ್ಲಿ ಇದ್ರು, ಅದಾದ ನಂತರ ಭೂಮಿಯ ಸರ್ಫೇಸ್ ಏನಿರುತ್ತೆ ಅದಕ್ಕೆ ಡೈರೆಕ್ಟ್ ಎಕ್ಸ್ಪೋಸ್ ಆಗ್ತಾರಾ ಹೇಗೆ ಅಂತ, ಅಥವಾ ಆಕ್ಸಿಜನ್ ಸಪ್ಲೈ ಏನಾದರೂ ಅಲ್ಲಿ ಹೋಗೋ ತನಕ, ಸ್ಪೇಸ್ ಸೆಂಟರ್ ಹೋಗೋ ತನಕ ಅದೇ ಇರುತ್ತಾ ಅಂತ, ಟೆಕ್ಸಾಸ್ ಹೋಗೋ ತನಕ? ಜನರಲಿ ಅದೇ ನಾ ಹೇಳಿದ್ದು, ಅವ್ರ ಕ್ವಾರಂಟೈನ್ ಪ್ರೊಸೀಜರ್ ಪ್ರಕಾರ ಮೋಸ್ಟ್ಲಿ ಅವರು ಅವರ ಸ್ಪೇಸ್ ಸೂಟ್ ನ ಅದರಲ್ಲಿರುವ ಆಕ್ಸಿಜನ್ ಬಳಸ್ಕೊಂಡು ಅಥವಾ ಕೃತಕವಾಗಿ ಇವರು ಕೊಡುವ ಆಕ್ಸಿಜನ್ ಅವ್ರ ಪ್ರೊಸೀಜರ್ ಪ್ರಕಾರವಾಗಿ ಏನಿರುತ್ತೋ ಅದನ್ನ ಬಳಸ್ಕೊಂಡು ಹೋಗ್ತಾರೆ. ಆದಷ್ಟು ಅವ್ರನ್ನ ಸಹಾಯ ಮಾಡೋರು ಮತ್ತೆ ಆಸ್ಟ್ರೋನಾಟ್ಸ್ಗೂ ಯಾವುದೇ ತರದ ಕಾಂಟ್ಯಾಕ್ಟ್ ಇರೋದಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಅವರು ಸೂಟ್ ಅಲ್ಲೇ ಇರ್ತಾರೆ, ಆಸ್ಟ್ರೋನಾಟ್ಸ್ ಸೂಟ್ಸ್ ಅಲ್ಲೇ ಇರ್ತಾರೆ, ಯಾಕಂದ್ರೆ ಮಿಶ್ರ ಆಗ್ಬಾರ್ದು ಅಂತ ಹೇಳಿ. ಸೂಟ್ ಅಂದ್ರೆ ಯಾವ ರೀತಿಯಾಗೆಲ್ಲ ವ್ಯವಸ್ಥೆ ಇರುತ್ತೆ ಅದ್ರಲ್ಲಿ, ಅಂದ್ರೆ ಆಕ್ಸಿಜನ್ ಜೊತೆಗೆ ಬೇರೆ ಏನೆಲ್ಲ ವ್ಯವಸ್ಥೆ ಇರುತ್ತೆ ಅದ್ರಲ್ಲಿ ಅಂತ? ಸೂಟ್ ಅಲ್ಲಿ ಇದು ಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಜನರಲಿ ಸೂಟ್ ಅಲ್ಲಿ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಇರುತ್ತೆ, ಬ್ಯಾಟ್ರಿ ಇರುತ್ತೆ, ಪವರ್ ಸಿಸ್ಟಮ್ಗೆ ಲೈಟ್ ಏನನ್ನ ಬೇಕಾದ್ರೆ, ಆಕ್ಸಿಜನ್ ಇರುತ್ತೆ. ಹೆಚ್ಚು ಅಂದ್ರೆ 90 ನಿಮಿಷ ಅಥವಾ 100 ನಿಮಿಷ ಅದಕ್ಕಿಂತ ಹೆಚ್ಚು ಇರಬಹುದು ಆಕ್ಸಿಜನ್. ಮತ್ತೆ ಯಾವ್ದಾದ್ರು ಅವ್ರಿಗೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಇದ್ರೆ ಅವ್ರಿಗೆ ಅದಕ್ಕೆ ಇನ್ಬಿಲ್ಟ್ ಸಿಸ್ಟಮ್ ಇರುತ್ತೆ, ವಾಲ್ಸ್ ಮೂಲಕ ಎಲ್ಲಾನು. ಸೊ ರೆಸ್ಟ್ ರೂಮ್ಗೆ ಹೋಗೋ ಪರಿಸ್ಥಿತಿ ಏನಾನ ಇತ್ತು ಅಂದ್ರೂ ಕೂಡ ಅವ್ರಿಗೆ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ ಸ್ಪೇಸ್ ಸೂಟ್ ಅಲ್ಲೇನೆ ಅವರಿಗೆ. ಮತ್ತೆ ಅವರಿಗೆ ಸೆನ್ಸರ್ಸ್ ಇರುತ್ತೆ ಸ್ಪೇಸ್ ಸೂಟ್ ಅಲ್ಲಿ, ಹಾರ್ಟ್ ರೇಟು ಮತ್ತೆ ಅವರ ಬ್ಲಡ್ ಆಕ್ಸಿಜನ್ ಲೆವೆಲ್ ಅದೆಲ್ಲಾನು ಮಾನಿಟರ್ ಮಾಡಕ್ಕೆ ರಿಯಲ್ ಟೈಮ್ ಅಲ್ಲಿ ಅವ್ರ ಸ್ಪೇಸ್ ಸೂಟ್ ಅಲ್ಲೇ ಎಲ್ಲ ಅಳವಡಿಸಿರುತ್ತೆ ಆಲ್ರೆಡಿ. ನಾವೀಗ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಸಂಜಯ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಇದರ ಬಗ್ಗೆ ವಿಶೇಷವಾದಂತಹ ಒಂದಷ್ಟು ಅಪ್ಡೇಟ್ಸ್ ಅನ್ನ ಕೂಡ ಅವರು ಕೂಡ ಕೊಡ್ತಾ ಇರೋದು. ನಾವೀಗ ಫ್ಲೋರಿಡಾ ಕಡಲ ತೀರದ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ನೀವೇನಾದ್ರೂ ಈಗ ಟಿವಿಯನ್ನ ಟ್ಯೂನ್ ಇನ್ ಮಾಡ್ಕೊಂಡಿದ್ರೆ 3:28ಕ್ಕೆ ಕರೆಕ್ಟ್ ಆಗಿ ಭೂಮಿಗೆ ಬಂದು ಲ್ಯಾಂಡ್ ಆಗಿದೆ. ಆ ದೃಶ್ಯವನ್ನ ನೀವು ನೋಡಲೇಬೇಕು, ಆ ರೀತಿಯಾದಂಥ ಒಂದು ದೃಶ್ಯ ಅದು. ನಾವು ಅದರ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ, ಹೇಗೆ ಅವ್ರನ್ನ ಅಲ್ಲಿಂದ ಹೇಗೆ ಶಿಫ್ಟ್ ಮಾಡಲಾಗುತ್ತೆ. ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಕೂಡ ಈಗ ಆಲ್ರೆಡಿ ಅಲ್ಲಿ ಬಂದಿದ್ದಾರೆ, ಆನ್ ಟೈಮ್ ಅವರು ಕೂಡ ಸನ್ನದ್ಧರಾಗಿದ್ರು. ಸೊ ಅಮೆರಿಕಾದ ಫ್ಲೋರಿಡಾದಿಂದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರೋದು. ನಮ್ಮ ಮೇ ಬಿ ನಾವು ಜರ್ನಲಿಸ್ಟ್ಗಳಾಗಿ ಕೂಡ ಇಂಥ ಒಂದು ಕವರೇಜ್ ಮಾಡ್ತಿರೋದು ನಮಗೂ ಕೂಡ ಒಂಥರ ರೋಮಾಂಚನ ಅನಿಸ್ತಾ ಇದೆ. ಯಾಕಂದ್ರೆ ಮಂಗಳಯಾನ ಇರ್ಬೋದು, ಚಂದ್ರಯಾನ ಸಂದರ್ಭದಲ್ಲಿ ನಾವು ಹೇಗೆ ಇದಾಗಿದ್ವಿ, ಬಟ್ ಇಲ್ಲಿ ನಮ್ಗೊಂದು ಕನೆಕ್ಷನ್ ಇರೋದೇನಂತಂದ್ರೆ ಆಕೆ ನಮ್ಮ ಭಾರತದ ಹೆಣ್ಣು ಮಗಳು. ಸೊ ಭಾರತದ ಒಂದು ಲಿಂಕ್ ಇರೋದು ಇದು ನಮ್ಗೆ ಬಹಳ ವಿಶೇಷವಾಗಿರುವಂಥ. ಇಂಥ ಒಂದು ಸಾಧನೆ ಮಾಡ್ತಾರೆ ಅಂತಂದ್ರೆ ಏನು ಸೆಂಟ್ರಲ್ ಯೂನಿವರ್ಸಿಟಿ ಪ್ಯಾನಿಕ್ ಆಗಿತ್ತು, ಅವರೇನು ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದಾರಂತೆ ಅದು ಇದು ಅಂತ. ಬಟ್ ಆಕೆ ಸಾವನ್ನು ಕೂಡ ಗೆದ್ದು ಬರಬಲ್ಲಂತ ಒಂದು ಸಾಮರ್ಥ್ಯ ಇರುವಂಥ ಭಾರತದ ಹೆಣ್ಣುಮಗಳು. ಸೊ ಅದನ್ನೇ ಈಗ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಅವ್ರ ಜೊತೆ ಹೋದಂಥ ಬುಚ್ ವಿಲ್ಮೋರ್ ಕೂಡ ಇರ್ಬೋದು, ಯಾರೇ ಇರಲಿ. ಬಟ್ 286 ದಿನಗಳು, ಹಿಂದೆ ಕೂಡ ಹೋಗಿ 437 ದಿನ ಇದ್ದಿದ್ದು ಕೂಡ ಇದೆ. ಆದರೆ ಈ ಸಾಧನೆ ಇದೆಯಲ್ಲ 8 ದಿನ ಅಂತ ಪ್ಲಾನ್ ಮಾಡ್ಕೊಂಡು ಹೋಗೋದು ಬೇರೆ, ಆದರೆ ಹೋಗೋದು ಒಂದು ವಾರಕ್ಕೆ, ಬರೋದು 286 ದಿನ ಆದಮೇಲೆ ಅಂತಂದರೆ ಇದು ಮಾನಸಿಕವಾಗಿ ಹಾಗೆ ಫಿಸಿಕಲಿ ಕೂಡ ಚಾಲೆಂಜ್ ಇದು. ಸಂಜಯ್ ಅವರೇ ಏನು ಹೇಳ್ತೀರಾ, ಇದು ಮೆಂಟಲ್ ಚಾಲೆಂಜ್ ಹೆಚ್ಚಾಗಿರುತ್ತೆ ಅಂತ ನೀವು ಆಗಲೇ ಹೇಳ್ತಾ ಇದ್ರಿ. 8 ದಿನ ಅಂತ ಹೋಗಿ 286 ದಿನ ಅಂತ ಅಂದ್ರೆ. ಹೌದು, ಮೆಂಟಲ್ ಚಾಲೆಂಜ್ ತುಂಬಾ ಇರುತ್ತೆ. ಮತ್ತೆ ಏನಾಗುತ್ತೆ ಅಂದ್ರೆ ಜನರಲಿ ಇವಾಗ ಅಸ್ಟ್ರೋನಾಟ್ ನ ಯಾರನ್ನಾದ್ರೂ ಕಳಿಸಿದಾಗ ನಾಸಾದವರು ಅವರ ಪ್ರತಿ ಒಂದು ಸೆಕೆಂಡ್ ಕೂಡ, ಯಾಕಂದ್ರೆ ಅವರು ಎಲ್ಲರೂ ಅಮೆರಿಕಾದವರು ಟ್ಯಾಕ್ಸ್ ಪೇ ಮಾಡೋ ದುಡ್ಡಿಂದ ಕಳಿಸೋದ್ರಿಂದ ಅವರು ಪ್ರತಿಯೊಂದು ಸೆಕೆಂಡು ಅದ್ರಲ್ಲಿ ಇರ್ಬೇಕಾದ್ರೆ ಅವ್ರು ಏನಾದ್ರೂ ಒಂದು ಪ್ರಯೋಗ ಏನಾದ್ರೂ ನಡೆಸ್ಬೇಕಾಗತ್ತೆ. ಈಗ ಅವರು 9 ತಿಂಗಳು ಅಲ್ಲಿದ್ರು, ಮತ್ತೆ ಅವ್ರು ಏನ್ ಮಾಡಿದ್ರು ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಅವರು 9 ತಿಂಗಳಲ್ಲಿ ಕೂಡ ಹೆಚ್ಚು ಸಂಶೋಧನೆಗಳು ಮಾಡಿ ಕೆಲವು ಪ್ರೈವೇಟ್ ಕಂಪ್ನಿಗಳು ಕಳಿಸಿದ್ದ ಒಂದು ತಂತ್ರಜ್ಞಾನಗಳನ್ನೆಲ್ಲ ಒಂದು ಪರೀಕ್ಷೆ ಮಾಡಿ ಅವರು ಅದಕ್ಕೆ ಸಹಕರಿಸಿ ಸುನೀತಾ ವಿಲಿಯಮ್ಸ್ ಅವರು ಮಾಡಿದ್ದಾರೆ ಅಂತ ಹೇಳಬಹುದು. ನಾವೀಗ ಸಂಜಯ್ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಹಾಗೆ ನಾವೀಗ ನೋಡ್ತಿರೋದು ಅಮೆರಿಕದ ಫ್ಲೋರಿಡಾದ ನೇರ ದೃಶ್ಯಗಳಿಂದ. ಈಗ ಬೋಟ್ ಆಲ್ರೆಡಿ ಬಂದಿದೆ ಅಲ್ಲಿ, ಇನ್ನು ದೂರದಲ್ಲಿ ಇರುವಂತಹ ಹಡಗು ಕೂಡ ನಾವು ನೋಡ್ತಾ ಇದೀವಿ. ಅದ್ರಲ್ಲಿ ಏನೇನಿರುತ್ತೆ ಸಂಜಯ್ ಅವರು? ಈಗ ಒಂದ್ ಕಡೆ ಬೋಟ್ ಹತ್ರ ಬಂದಿದೆ ಅವ್ರನ್ನ ಕರ್ಕೊಂಡು ಹೋಗೋಕೆ, ಇನ್ನೊಂದ್ ಕಡೆ ದೂರದಲ್ಲೇ ನಾವು ನೋಡ್ತಾ ಇದೀವಿ ಮತ್ತೊಂದು ದೊಡ್ಡದಾದಂತಹ ಹಡಗಿರೋದು.
ನೋಡಿ, ದೊಡ್ಡ ಹಡಗಲ್ಲಿ ಮೋಸ್ಟ್ಲಿ ಅವರಿಗೆ ಕ್ವಾರಂಟೈನ್ ಮಾಡೋದಕ್ಕೆ ಎಲ್ಲದಕ್ಕೂ ಬೇಕಾಗಿರೋದು ಒಂದು ಎಕ್ವಿಪ್ಮೆಂಟ್ ಎಲ್ಲ ಇರಬಹುದು. ಎಮರ್ಜೆನ್ಸಿ ಏನಾದ್ರೂ ಹೆಲ್ತ್ ಸಿಚುವೇಶನ್ ಆದ್ರೆ ಅವ್ರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ಸ್ ಆಗಿರಬಹುದು, ಅದೆಲ್ಲಾನು ಇರಬಹುದು. ಹಾಗೂ ಅದೊಂದೇ ಅಲ್ಲ, ಅವ್ರಿಗೆ ಸೇಫ್ಟಿನೂ ಇರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾವುದೇ ತರದ ಪರಿಸ್ಥಿತಿ ಎದುರಾಗಬಹುದಾಗಿರೋದ್ರಿಂದ ಅವರಿಗೆ ಮಿಲಿಟರಿ ಒಂದು ಸೇಫ್ಟಿ ಕೂಡ ಇರುತ್ತೆ. ಒಂದು 2 ಕಿಲೋಮೀಟರ್ ವಿಸ್ತಾರದಲ್ಲಿ ಯಾವುದೇ ಬೋಟ್ ಆಗ್ಲಿ ಏರ್ಪ್ಲೇನ್ ಆಗ್ಲಿ ಫ್ಲೈ ಆಗ್ಬಾರ್ದು ಅಂತ ಎಲ್ಲ ರೂಲ್ಸ್ ಮಾಡಿರ್ತಾರೆ. ಅದಕ್ಕೂ ಮಿಲಿಟರಿದು ಒಂದು ವೆಸಲ್ ಯಾವ್ದಾದ್ರು ಇರುತ್ತೆ ಅಲ್ಲಿ ಸುತ್ತಮುತ್ತ. ಸಂಜಯ್ ಅವರು, ಇಲ್ಲಿ ಕೆಲವೇ ಕ್ಷಣದಲ್ಲಿ ನಾಸಾದಿಂದ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ಈ ಗಗನಯಾತ್ರಿಗಳೇನಾದ್ರೂ ಭಾಗಿಯಾಗುವಂತ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ ಅವರು? ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ. ತುಂಬಾ ರೇರ್ ಒಕೇಶನ್ ಅಲ್ಲಿ ಒಂದು ಹಿಸ್ಟ್ರಿ ನೋಡಿದಾಗ ನೀವು ತುಂಬಾ ಕಡಿಮೆ ಒಂದು ಇನ್ಸ್ಟೆನ್ಸಸ್ ಅಲ್ಲಿ ಅವರು ಡೈರೆಕ್ಟ್ ಆಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿರೋದು. ಹಾಗಾಗಿ ಈಗ ಅವರು ಆ ಪರಿಸ್ಥಿತಿಲಿ ಇಲ್ಲ, ಮತ್ತೆ ಅವರು ಬಿಡೋದು ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಒಂದು ಪ್ರೈವೇಟ್ ಮಿಷನ್, ಇದು ಅವ್ರ ಪಬ್ಲಿಕ್ ಮಿಷನ್ ಅಲ್ಲ ಆಗಿರೋದ್ರಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಐಸೋಲೇಟ್ ಮಾಡಿ ಅದೆಲ್ಲ ಆದ ನಂತರ ಏನಾದರೂ ಅವರು ಮತ್ತೆ ಬರ್ಬೋದು ಮಾಧ್ಯಮಗಳ ಮುಂದೆ? ಐಡಿಯಲಿ ಹಾಗೆ ಅವ್ರು ಬಂದೇ ಬರ್ತಾರೆ, ಹೇಳ್ತಾರೆ ಅವ್ರ ಎಕ್ಸ್ಪೀರಿಯನ್ಸು. ಇದೆಲ್ಲ ಟಿಪಿಕಲ್ ನಾಸಾ ಮಾಡುವ ಒಂದು ಅವ್ರ ಪದ್ಧತಿ, ಹಾಗಾಗಿ ಮಾಡೇ ಮಾಡ್ತಾರೆ ಅಂತ ಹೇಳಿ. ನಾವೀಗ ಫ್ಲೋರಿಡಾದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಅಲ್ಲಿನ ನೇರ ದೃಶ್ಯಗಳನ್ನು. ಇನ್ನೊಂದು ಕಡೆ ನಾವು ನೋಡ್ತಿರೋದು ಅಲ್ಲಿ ಈ ಹಡಗು ಕೂಡ ಬಂದಿರುವಂಥದ್ದು ಇದಕ್ಕೆ ಬೇಕಾದಂಥ ಬೋಯಿಂಗ್ನ ಮೊದಲ ಮಾನವ ಸಹಿತ ಪರೀಕ್ಷಾ ಫ್ಲೈಟ್ ಏನಿತ್ತು, ಅದರಲ್ಲಿ ಸಮಸ್ಯೆ ಆಗಿತ್ತು, ಹೀಲಿಯಂ ಲೀಕೇಜ್ ಆಗಿತ್ತು. ಅದಾದ ನಂತರ ಈಗ ಸ್ಪೇಸ್ ಎಕ್ಸ್ ಅಲ್ಲಿಂದ ಕ್ರೂ ಡ್ರ್ಯಾಗನ್ ಏನಿದೆ ಅದು ಸೇಫ್ ಆಗಿ ಈಗ ವಾಪಸ್ ಕರ್ಕೊಂಡು ಬಂದಿದೆ ಈಗ. ಆ ದೃಶ್ಯವನ್ನು ನಿಮಗೆ ಅಮೆರಿಕಾ ಫ್ಲೋರಿಡಾದ ಕರಾವಳಿ ಭಾಗದ ಒಂದು ಡ್ರೋನ್ ವಿಜುವಲ್ಸನ್ನು, ಒಂದು ಪಕ್ಷಿ ನೋಟವನ್ನು ತೋರಿಸ್ತಾ ಇದ್ದೀವಿ, ಹೇಗೆ ಎಷ್ಟು ಅದ್ಭುತವಾದಂಥ ಒಂದು ಪ್ರಾಸೆಸ್ ಇದೆ ಅಂತ. ಆದರೆ ಇಲ್ಲಿವರೆಗೆ ಏನೊಂದು ಸಾಹಸ ಆಯಿತೋ ಅದಾದಮೇಲೆ ಕೂಡ ಅವ್ರನ್ನ ಹ್ಯಾಂಡಲ್ ಮಾಡೋದು ಕೂಡ ಅಷ್ಟೇ ಸೂಕ್ಷ್ಮವಾಗಿರುತ್ತೆ. ಸಂಜಯ್ ಅವರು ಹೇಳ್ತಿದ್ದ ಹಾಗೇನೆ ಇಲ್ಲಿನ ಒಂದು ನಮ್ಮ ವಾತಾವರಣ ಏನಿರುತ್ತೆ, ಇಲ್ಲಿನ ಗಾಳಿ, ಅದನ್ನು ಕೂಡಲೇ ಅವ್ರಿಗೆ ಅದನ್ನು ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ. ಇದುವರೆಗೆ ಅವರ ಉಸಿರಾಟದ ಒಂದು ರೀತಿ ಹೇಗಿತ್ತು ಏನು, ಅದೇ ರೀತಿಯಾಗಿ ಈಗ ಅವ್ರನ್ನ ಟೆಸ್ಟ್ ಮಾಡೋದಕ್ಕೆ ಏನೇನು ಮೆಡಿಕಲ್ ತಪಾಸಣೆಗಳಾಗಬೇಕು, ಅವ್ರನ್ನ ಐಸೋಲೇಟ್ ಮಾಡಬೇಕು, ಅದರ ಬಗ್ಗೆ ಪ್ರೋಸೆಸ್ ನಡೆಯುತ್ತೆ. ಆದರೆ ಈಗ ಮೇನ್ ಇರೋದು, ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ಬಂದು ಸಮುದ್ರಕ್ಕೆ ಸ್ಲ್ಯಾಶ್ ಡೌನ್ ಆಗಿದೆ. ಸ್ಲ್ಯಾಶ್ ಡೌನ್ ಆದ ನಂತರ ಇದೀಗ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಬಂದು ಅಲ್ಲಿ ಕವರಪ್ ಆಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಶಿಫ್ಟ್ ಮಾಡುವಂಥ ಪ್ರಾಸೆಸ್ ಆಗುತ್ತೆ. ಇದುವರೆಗಿದ್ದಂಥ ಒಂದು ದೊಡ್ಡ ಚಾಲೆಂಜ್ ಸ್ಲ್ಯಾಶ್ ಡೌನ್ ಆಗೋದು, ಬಂದು ಲ್ಯಾಂಡ್ ಆಗೋದು ದೊಡ್ಡ ಚಾಲೆಂಜ್ ಆಗಿತ್ತು. ನಾಸಾದ ಕಚೇರಿಯಲ್ಲೂ ಕೂಡ ನಾವು ಒಂದು ಸಂತಸವನ್ನು ಗಮನಿಸ್ತಾ ಇದ್ವಿ. ಸಂಜಯ್ ಅವರೀಗ ನಾಸಾದಲ್ಲಿ ಎಷ್ಟು ರಿಲೀಫ್ ಆಗಿರುತ್ತೆ ಅಂತ ಅವರ ಮೇನ್ ಒಂದು ಸೆಂಟ್ರಲ್ಲಿ? ಅದೇ ಅವ್ರಿಗೆ ಏನಂದ್ರೆ, ನಾ ಹೇಳ್ದಾಗೆ ಅವರು ವೆಟರನ್ ಆಸ್ಟ್ರೋನಾಟ್ಸ್ ಇಬ್ರುನು. ಅವರು ತುಂಬಾ ವರ್ಷಗಳಿಂದ 16 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ನಾಸಾಗೆ ಮತ್ತೆ ಅಮೆರಿಕನ್ ಒಂದು ಸ್ಪೇಸ್ ಇಂಡಸ್ಟ್ರಿಗೆ. ಹಾಗಾಗಿ ಆ ಸ್ಪೇಸ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ತುಂಬಾ ಕ್ಲೋಸ್ ಆಗಿ ಇರ್ತಾರೆ, ಎಲ್ಲಾ ದೇಶಗಳಲ್ಲೂ ಅಷ್ಟೇ. ಹಾಗಾಗಿ ಎಲ್ರಿಗೂ ಒಂದು ಮನೆಯವರು, ಕುಟುಂಬದವರು ವಾಪಸ್ ಹಿಂತಿರುಗಿ ಬಂದ್ರೆ ಹೇಗೆ ಸಂತೋಷ ಆಗ್ಬೋದು, ಹಾಗೆ ಅವ್ರಿಗೂ ಆಗಿರತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಎಸ್